ನಮಸ್ಕಾರ ಎಲ್ಲರಿಗೂ ಟ್ರಾವೆಲ್ ವಿತ್ ಪಿ ಎಂ ಟಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ತವಾಂಗ್ ಲೋಕಲ್ನ ಸುತ್ತಾಡಿ ವಾಪಸ್ ದಿರಂಗೆ ಹೋಗೋಣ. ಫಸ್ಟ್ನೇ ಪ್ಲೇಸ್ ತವಾಂಗ್ ಮೊನಾಸ್ಟ್ರಿ, ನೀವು ನೋಡ್ತಾ ಇರ್ಬೋದು. ಇದೆ ತವಾಂಗ್ ಮೊನಾಸ್ಟ್ರಿ ಎಂಟ್ರಿ. ತವಾಂಗ್ ಮೊನಾಸ್ಟ್ರಿ ಇದು ತುಂಬಾನೇ ಫೇಮಸ್, ಯಾಕಂದ್ರೆ ಇದು ಲಾರ್ಜೆಸ್ಟ್ ಮೊನಾಸ್ಟ್ರಿ ಇನ್ ಇಂಡಿಯಾ. ಬನ್ನಿ ಒಳಗೆ ಹೇಗಿದೆ ನೋಡೋಣ. ಸೊ ಇಲ್ಲೇನೆ ಎಲ್ಲರೂ ಕೂತ್ಕೊಂಡು ಪ್ರೇಯರ್ ಮಾಡೋದು. ಇದು ಮೇಜರ್ ಕಲ್ಚರ್ ಅಂಡ್ ಸ್ಪಿರಿಚುವಲ್ ಸೆಂಟರ್ ಫಾರ್ ಮೊನ್ಪಾ ಪೀಪಲ್ ಅಂಡ್ ಟಿಬೆಟಿಯನ್ ಬುದ್ಧಿಸಮ್ಗೆ. ಈ ಮೊನಾಸ್ಟ್ರಿ 10,000 ಫೀಟಲ್ಲಿದೆ. ಇದನ್ನು ಕಟ್ಟಿರೋದು 1680 ಅಂದರೆ 16ನೇ ಶತಮಾನ. ನೋಡ್ಬೋದು ಒಳಗಡೆ ಯಾವ ಥರ ಇದೆ ಅಂತ. ತುಂಬ ಜನ ಕೂರ್ಬೋದು. ಇದು ದೊಡ್ಡ ಹಾಲ್, ಇದಕ್ಕೋಸ್ಕರ ಇದು ಲಾರ್ಜೆಸ್ಟ್ ಮೊನಾಸ್ಟ್ರಿ. ಇದು ಹೊರಗಡೆಯಿಂದ ತವಾಂಗ್ ಸಿಟಿ ವ್ಯೂ. ಇಲ್ಲಿ ಲಾರ್ಜ್ ಏರಿಯಾ ವಿತ್ ಲಿವಿಂಗ್ ಕ್ವಾರ್ಟರ್ಸ್ ಎಲ್ಲ ಇದೆ ಫಾರ್ ಮಾಂಕ್ಸ್. ಅದಕ್ಕೆ ಇದು ತುಂಬ ದೊಡ್ಡದಾಗಿದೆ, ತುಂಬ ಸ್ಪೇಸ್ ಇದೆ. ಇದನ್ನು ಮುಗಿಸ್ಕೊಂಡು ನಾವು ಇನ್ನೊಂದು ಬುದ್ಧ ಸ್ಟ್ಯಾಚ್ಯೂ ಹತ್ರ ಹೋದ್ವಿ. ಇದು 30 ಫೀಟ್ ಟಾಲ್ ಇದೆ. ಇಟ್ ಇಂಡಿಕೇಟ್ಸ್ ಇನ್ನರ್ ಪೀಸ್ ಅಂಡ್ ಕಾಮ್ ರಿಫ್ಲೆಕ್ಷನ್. ಇದನ್ನು ಮುಗಿಸ್ಕೊಂಡು ತವಾಂಗ್ ಸಿಟಿಯಿಂದ ಹೊರಟ್ವಿ ವಾಪಸ್. ಆನ್ ದ ವೇ ಹೋಗುವಾಗ ಒಂದು ಚೆಕ್ ಜಾಮ್ ಇದೆ, ಬ್ರಿಡ್ಜ್, ಅದನ್ನು ನೋಡ್ಕೊಂಡು ಹೋಗೋಣ. ಇಲ್ಲೇ ನೋಡ್ಬೋದು ನೀವು, ಥ್ಯಾಂಕ್ಸ್ ಫಾರ್ ವಿಸಿಟಿಂಗ್ ಅಂತ ಬೋರ್ಡ್ ಇದೆ. ತವಾಂಗ್ ಸಿಟಿ ಮುಗೀತು. ದೆನ್ ಮತ್ತೆ ಧೀರಂಗ್ ಕಡೆ ಹೋಗೋಣ. ಆನ್ ದ ವೇ ಹೈವೇಯಿಂದ ಬಂದಾದಮೇಲೆ 8 ಕಿಲೋಮೀಟ್ರ್ ಒಳಗೆ ಬರಬೇಕು. ರೋಡ್ ತುಂಬ ಚಿಕ್ಕದಿದೆ. ಚೆಕ್ ಜಾಮ್ ಅಂತ. ಇದು ಚೆಕ್ ಜಾಮ್ ಅಂದರೆ ಇದು ಅದರ ಮೀನಿಂಗ್ ಏನಂದರೆ ಐರನ್ ಬ್ರಿಡ್ಜ್ ಅಂತ. ಅದು ಟಿಬೆಟಿಯನ್ ಲ್ಯಾಂಗ್ವೇಜಲ್ಲಿ ಚೆಕ್ ಜಾಮ್, ಬಟ್ ಇಂಗ್ಲೀಷಲ್ಲಿ ಐರನ್ ಬ್ರಿಡ್ಜ್. ಇಲ್ಲೇ ನೋಡ್ಬೋದು ಇದೆ ಬ್ರಿಡ್ಜಿಗೆ ಎಂಟ್ರಿ. ಒಳಗೆ ಹೋಗುವಾಗ ಎರಡು ಕಡೆ ದ್ವಾರಪಾಲಕರಿದ್ರು, ಇಬ್ಬರು. ಸೊ ಹಂಗೆ ಹೊರಟ್ವಿ ಒಳಗೆ. ಇದಂತೂ ಸಖತ್ತಾಗಿದೆ. ಇದು ಆಲ್ಮೋಸ್ಟ್ 25 ಕಿಲೋಮೀಟ್ರ್ ಇದೆ ತವಾಂಗಿಂದ, ಬಟ್ ರೋಡ್ ಸ್ವಲ್ಪ ಚಿಕ್ಕದು. ರಿವರ್ ಸೌಂಡ್ ಅಂತೂ ನೆಕ್ಸ್ಟ್ ಲೆವೆಲ್ ಬರುತ್ತೆ. ಇದನ್ನು 15th ಸೆಂಚುರಿಯಲ್ಲಿ ಕಟ್ಟಿರೋದು. ಇನ್ನೂ ಸಖತ್ತಾಗಿದೆ. ಅದೆಲ್ಲ ಬಿದ್ರಲ್ಲಿ ಹಾಕಿರೋ ವುಡ್ ಅದು. ಇಲ್ಲೇ ಐರನ್ನಿಂದ ಎಳೆದು ಕಟ್ಟಿರೋದನ್ನ ನೋಡ್ಬೋದು. ಚೆಕ್ ಜಾಮ್ ಅದಾದಮೇಲೆ ಮುಗಿಸ್ಕೊಂಡು ಈವ್ನಿಂಗ್ ಆಯಿತು. ಜಾಸ್ತಿ ವಿಡಿಯೋ ಮಾಡಲಿಲ್ಲ, ಯಾಕಂದರೆ ಜಸ್ಟ್ ಜರ್ನಿ ರಿಟರ್ನು. ನಾವು ಬಂದಿದ್ದೆ ಸೇಲಾ ಪಾಸ್ ಟನಲ್, 13,700 ಫೀಟ್ ಅಲ್ಲಿರೋವಂಥ ಟನಲ್ ಇದು. ನೋಡ್ಬೋದು ಒಳಗೆ ಹೇಗಿದೆ ಅಂತ. ಫುಲ್ಲು ಚಳಿ ಇತ್ತು ಮಾತ್ರ. ಕೈಯೆಲ್ಲ ಚೆವಿ ಚುಚ್ಚುತ್ತಾ ಇತ್ತು ಚಳಿಗೆ. ಚುಚ್ಚುತ್ತಾ ಇದೆ. ನಾವು ಟನಲ್ ಒಳಗಡೆ ಸ್ವಲ್ಪನಾದರೂ ಬೆಚ್ಚಗಿರುತ್ತೆ ಅಂತ ಬಂದ್ವಿ, ಬಟ್ ಹೆವಿ ಚಳಿನೇ ಇತ್ತು. ಆ ಸೇಲಾ ಟನಲ್ ಆದಮೇಲೆ ಇನ್ನೊಂದು ಟನಲ್ ಸಿಗುತ್ತೆ. ಇದೊಂದು ಚಿಕ್ಕ ಟನಲ್ ಇತ್ತು. ಸೇಲಾ ಟನಲ್ ಕೂಡ 1 ಕಿಲೋಮೀಟ್ರ್ ಅಷ್ಟೇ ಇದೆ. ನಾವು ಟನಲ್ಗಳೊಳಗಡೆ ಫುಲ್ ಬೆಚ್ಚಗಿರುತ್ತೆ ಅಂದ್ಕೊಂಡಿದ್ವಿ, ಬಟ್ ದಟ್ ಇಸ್ ರಾಂಗ್. ಫುಲ್ಲು ಚಳಿ ಇದೆ. ಅಲ್ಲ, ಬಾಂಬ್ಡಿಲಾವರೆಗೂ ಹೋಗೋಣ ಅಂದ್ಕೊಂಡ್ವಿ, ಬಟ್ ತುಂಬ ಕಷ್ಟ ಆಯಿತು. ಹಂಗಾಗಿ ರಾಮ ಕ್ಯಾಂಪ್ ಹತ್ರನೇ ಉಳ್ಕೊಂಡ್ವಿ ಇವತ್ತು. ಸೊ ಇವತ್ತಿಗೆ ಇಷ್ಟು ಮುಗೀತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.